Congress is yet to finalize its candidates for the by-polls in Davangere South and Bagalkot, even as internal differences continue to surface. In contrast, the BJP has moved ahead, fielding Srinivasa T. Dasakariyappa in Davangere South and former MLA Veerana Charanthimath in Bagalkot with support from JDS. In Bagalkot, the Congress ticket is likely to remain within the family of late leader H.Y. Methi. However, there is competition between Mallikarjun Methi and Umesh Methi, with Umesh said to be the frontrunner. Adding to the pressure, Mahadevi Methi has indicated she may contest as a rebel if denied the ticket. In Davangere South, the contest is more complex. Multiple aspirants are in the race, including Abdul Jabbar, while leaders are divided over whether to field a minority candidate. At the same time, Minister S.S. Mallikarjun is pushing for his son, Samarth, and members of the influential Shamanur family have also staked claim. The situation intensified after Samarth Shamanur filed nomination papers even before the party announced its official candidate. Amid this, Deputy Chief Minister D.K. Shivkumar said the party had held discussions with leaders and collected opinions. He said a list of names would be sent to the High Command, which will take the final call. He added that leaders including S.S. Mallikarjun have assured they will work together regardless of who is chosen. With nominations underway and rival parties already prepared, the Congress faces mounting pressure to resolve internal differences and finalize candidates quickly. ಎಲ್ಲರ ಅಭಿಪ್ರಾಯ ಕೇಳಿದ್ವಿ. ಈಗ ನಾನು ಚೀಫ್ ಮಿನಿಸ್ಟರ್ ನಮ್ಮ ಜನರಲ್ ಸೆಕ್ರೆಟರಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಲಿಸ್ಟ್ನ ಡೆಲ್ಲಿ ಕಳಿಸ್ಕೊಡ್ತೀವಿ. ನಮ್ಮ ಅಭಿಪ್ರಾಯ ತಿಳಿಸ್ತೀವಿ. ಎಲ್ಲರ ಅಭಿಪ್ರಾಯ ತಿಳ್ಕೊಡ್ತೀವಿ. ಎಲ್ಲರೂ ಕೂಡ ಒಮ್ಮತದಿಂದ ಯಾರೇ ಪಾರ್ಟಿ ಮಾಡಬೇಕು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಕೂಡ ಅವರ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ. ಟೈಮು ಚೆನ್ನಾಗಿತ್ತು ಅಂತ ಹಾಕಿದ್ದೀನಿ. ಪಾರ್ಟಿ ಹೇಳೋದು ನಾನು ಬೇಕಾದ್ರೆ ಬೆಳವಣಿಗೆ ಹೇಳಿದ್ದೀನಿ. ಯಾವ ಪಾರ್ಟಿ ಹೇಳಿದ ಕೆಲಸ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಮತ್ತು ಬೇರೆ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಮೈನಾರಿಟಿ ಲೀಡರ್ಸ್ ಕೂಡ ಅವರೆಲ್ಲ ಪಾರ್ಟಿಗೋಸ್ಕರ ನಾವು ಒಗ್ಗಟ್ಟಿನಿಂದ ಪಾರ್ಟಿ ಅವರು ಕೂಡ ಎಲ್ಲರೂ ಪಾರ್ಟಿನಲ್ಲಿ ಮಾಡಿದ್ದಾರೆ. ಸೊ ಒಮ್ಮತ ಮೂಡಿದೆ. ನಮ್ಮ ಅಭಿಪ್ರಾಯ ತಿಳಿಸ್ತೀವಿ. ಖಂಡಿತ ಇವತ್ತೇ ತೀರ್ಮಾನ ಮಾಡಿ ಡೆಲ್ಲಿ ಕಳಿಸ್ತೀವಿ. ಅಲ್ಲಿ ಸಿ ಕೂತ್ಕೋಬೇಕು. ಅವ್ರು ಕೂತ್ಕೊಂಡು ನಮಗೆ ಬೆಳಗಾವಿಯ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು, ಗೋವಿಂದ ಕಾರಜೋಳ ಅವರು, ರಾಜ್ಯದ ಅಧ್ಯಕ್ಷರಾದ B.Y. ವಿಜೇಂದ್ರ ಅವರು, ಇನ್ನೂ ಹಲವಾರು ನಾಯಕರುಗಳು, ಶ್ರೀರಾಮುಲು ಅವರು, ಇನ್ನೂ ಹಲವಾರು ಜನ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸರ್, ಆ ಕಡೆ ಸದ್ಯಕ್ಕೆ ವಾತಾವರಣ ಏನಂತ? ವಾತಾವರಣ ನೀವು ಹೇಳ್ಬೇಕು, ಟಿವಿ ಅವರು ನಾವು ಹೇಳಿ ಸರ್, ನೀವು ಗ್ರೌಂಡ್ ರಿಪೋರ್ಟ್ ನಿಮ್ಮದು ಅನಾಲಿಸಿಸ್ ಇಲ್ಲ, ನೀವೇ ಅನಾಲಿಸಿಸ್ ಮಾಡಿ ನಮಗೆ ರಿಪೋರ್ಟ್ ಕೊಡ್ಬೇಕು. ಸರಿ, ಸಹಜವಾಗಿ ಕಳೆದ ಚುನಾವಣೆಯಲ್ಲಿ ಆಗಿರೋ ಸೋಲಿನ ಬಗ್ಗೆ ತಾವು ಪರಾಮರ್ಶೆ ಮಾಡಿರ್ತೀವಿ ಸರ್. ಈ ಸಲ ಅದನ್ನ ತಿದ್ದುಕೊಳ್ಳುವಂತ ನಿಟ್ಟಿನೊಳಗೆ ಏನೇನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ? ಹೋದ ಸಲದ ಚುನಾವಣೆಯ ಸಂದರ್ಭನೇ ಬೇರೆ, ಈ ಸಲದ ಚುನಾವಣೆಯ ಸಂದರ್ಭನೇ ಬೇರೆ. ಪ್ರತಿ ಒಂದು ಚುನಾವಣೆಗೆ ಮತ್ತೊಂದು ಚುನಾವಣೆಗೆ ಬೇರೆ ಬೇರೆ ಇರ್ತವೆ ಸರ್. ಪ್ರತಿಯೊಂದು ಚುನಾವಣೆಗಳು ಪಾರ್ಟಿ ನಡೀತಾವೆ. ಈಗ ನೀವು ಎದುರಿಸಬೇಕಾಗಿದ್ದು ಸರ್ಕಾರವನ್ನ ಮಣಿಸಬೇಕಾದಂತ ಸವಾಲಿದೆ. ಸರ್ಕಾರ ಮಣಿಸುವಂತದ್ದಿಲ್ಲ. ಏನು ಸರ್ಕಾರ ಚುನಾವಣೆಗೆ ನಿಲ್ತದೆ, ಅಭ್ಯರ್ಥಿಗಳ ಚುನಾವಣೆಗೆ ನಿಲ್ತಾರೆ. ಅಲ್ಲ, ಸರ್ಕಾರ ಬಂದು ಠಿಕಾಣಿ ಹುಡುಕ್ತಾರ. ನಮ್ಮ ಹಿಂದೆ ಸರ್ಕಾರ ನಡೆಸಿದವರು ಅಷ್ಟ ಪ್ರಮಾಣದಲ್ಲಿ ಅವರು ಇರ್ತಾರೆ, ಅವರು ಬಂದು ಠಿಕಾಣಿ ಹುಡ್ತಾರೆ. 48 ಗಂಟೆ ಮೊದಲು ಸರ್ಕಾರ ನಡೆಸೋರ್ನ, ಹಿಂದೆ ಸರ್ಕಾರ ನಡೆಸಿದವ್ರನ್ನ, ಠಿಕಾಣಿ ಹುಡ್ದವ್ರನ್ನ ಎಲ್ಲರನ್ನೂ ಕಳಿಸ್ತಾರೆ. ಅಲ್ಟಿಮೇಟ್ಲಿ ಮತ ಹಾಕೋರು ಈ ವಿಧಾನಸಭಾ ಕ್ಷೇತ್ರದ ಮತದಾರರ ಅಲ್ವಾ? ಸರ್, ಈಗ ಪಕ್ಷ ಬಿಟ್ಟು ಹೋದಂತವ್ರು ವಾಪಸ್ ಬರ್ತಾ ಇದಾರೆ ಒಬ್ಬೊಬ್ಬರಾಗಿ. ಇನ್ನೂ ಯಾರ್ಯಾರು ಬರುವಂತ ಸಾಧ್ಯತೆ ಗೊತ್ತಿಲ್ಲ ನನಗೆ. ಅದು ಗೋವಿಂದ ಕಾರಜೋಳ ಸಾಹೇಬ್ರು ಮತ್ತು ಅರುಣ್ ಶಾಪೂರ್ ಅವರು, ನಮ್ಮ ಹಿಂದಿನ MLC ಅವರು, ಅವರಿಗೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಗೊತ್ತಿದೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಮ್ಮ ಬಹಿರಂಗ ಪ್ರಚಾರ 24ರಿಂದ 23ಕ್ಕೆ ನಾಮಿನೇಷನ್ ಕೊಟ್ಟ ಮೇಲೆ 24ರಿಂದ ಬೆಳಿಗ್ಗೆ ಮನೆ ಪಾದಯಾತ್ರೆ ವಾರ್ಡ್ ವೈಸ್, ಮಧ್ಯಾಹ್ನ ಸಭೆ, ಸಾಯಂಕಾಲ ಗ್ರಾಮೀಣ ಭಾಗದ ಪ್ರವಾಸ. ಯಡಿಯೂರಪ್ಪನವರು ಬಹಿರಂಗ ಸಭೆ ನಾವು ದೊಡ್ಡ ಪ್ರಮಾಣದ ಯಾವುದು ಮಾಡುವುದಿಲ್ಲ. ಸಣ್ಣ ಸಭೆಗಳನ್ನು ಮಾಡ್ತೀವಿ. ಯಡಿಯೂರಪ್ಪನವರು ಕೂಡ 4 ದಿವಸ ಬರ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ 23ಕ್ಕೆ ನಾಮಪತ್ರ ಆದ್ಮೇಲೆ ಏನ್ ಸಭೆ ಇರಂಗಿಲ್ಲ ಸರ್? ಅವತ್ತು
ಬಹಿರಂಗ ಸಮಾವೇಶ 23ಕ್ಕೆ ಏನಾದ್ರು ನಾಮಿನೇಷನ್ ಕೊಟ್ಟ ಮೇಲೆ ಏನಾದ್ರು ಇರುತ್ತೆ? ಅಲ್ಲೇ ಬಸವೇಶ್ವರ ಸರ್ಕಲ್ ನಲ್ಲೇ ನಮ್ ಬಂದಂತ ನಾಯಕರುಗಳು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಂದ್ರೆ ಮೆರವಣಿಗೆ ಹಳೆ ಬಾಗಲಕೋಟೆ ಹೌದೌದು ಅಲ್ಲೇ